ಇವಾಗ ಅನ್ನ ಸಂತರ್ಪಣೆ ಮಾಡ್ತವ್ರೆ 6 ವರ್ಷಗಳ ನಂತರ. ಈ ಸತಿ ಮನೆಯೆಲ್ಲ ಬಿಡಿಸ್ಕೊಂಡ್ಬಂದು ಎಲ್ಲ ಸ್ವಾಮಿಗಳಿಗೂ ಬಟ್ ಅವಳಿಗೆ ನಿದ್ದೆಗಣ್ಣಲ್ಲಿ ಏನು ಮಾಡ್ತವ್ರೆ ಏನು ಮಾಡಿಸ್ತವ್ರೆ. ಯೋಗಿಯಣ್ಣ ಸ್ವಾಮಿಯವರು ಅಲ್ಲಿ ಪಡಿ ಪೂಜೆ ಮಾಡ್ತವ್ರೆ. ಮಂಗಳಾರತಿಲಿ ಹಾಕಿರೋ ಕರ್ಪೂರದ ಬೆಳಕಿಂದನೇ ಎಲ್ಲ ಸ್ವಾಮಿಗಳು ತಮ್ಮ ತಮ್ಮ ಇಡುಮುಡಿನ ತಲೆ ಮೇಲೆ ಹೊತ್ಕೊಂಡು ಬಸ್ಸಿಗೆ ಹೂವಿನಾರ ಕಟ್ಟೋದಕ್ಕೆ ಸಾಹಸ ಮಾಡ್ತವ್ರೆ. ಮತ್ತೆ ಆ ಕಡೆ ಈ ಕಡೆ ಜನ ಎಲ್ಲ ನಮ್ಮ ಥರನೇ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ರು. ಸೊ ನಿನ್ನ ಇರುಮುಡಿಯೂ ಇರಲು ಮನದಲ್ಲಿ ನೋಡೋ ಆಸ ತುಂಬಿ ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಇವಾಗ 2ನೇ ಕನ್ಯಾಸ್ವಾಮಿ ವಿಜಯ ಸ್ವಾಮಿಯವ್ರಿಗೆ ಇಡುಮುಡಿ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತವ್ರೆ. ಇವ್ರದ್ದು ಕೂಡ ಫಸ್ಟ್ ಟೈಮು. ಇವರು ಕೂಡ ಕನ್ಯಾಸ್ವಾಮಿ. ಸುಮಾರು ಜನ ಸ್ವಾಮಿಗಳಿಗೆ ಆಗಲೇ ಇಡುಮುಡಿ ಕಟ್ಟಿದಾಯಿತು. ಇವಾಗ ಅನ್ನ ಸಂತರ್ಪಣೆ ಮಾಡ್ತವ್ರೆ. ಹೆಂಗಿದೆ ಅನ್ನೋದು, ಏನೇನು ಮಾಡವ್ರೆ ಅನ್ನೋದು ತೋರಿಸ್ತೀನಿ ಬನ್ನಿ. ಪಾಯಸ, ಹೆಸರು ಬೇಳೆ, ಕಾಳುಸ್ಲಿ ಮತ್ತು ಪಲಾವು, ಮೊಸರು ಬಜ್ಜಿ ಪ್ರಸಾದವಾಗಿ ಮಾಡೋರೆ ನಮ್ಮ ಸ್ವಾಮಿಗಳು. ಇವಾಗ ಒಂದು ಗಂಟೆ ತಗೊಂಡು ಹೋಗ್ತಾ ಇದ್ದೀನಿ ಗಂಟೆ ಸ್ವಾಮಿಗಳಿಗೆ ಗಂಟೆ ಹಾಕೋಕ್ಕೆ. ಏನಕ್ಕೆ ಗಂಟೆ ಹಾಕ್ತಾಯಿದ್ದೀನಿ ಅಂದರೆ SLC ಪಾಸ್ ಆದರೆ ಗಂಟೆ ಸ್ವಾಮಿಗಳಿಗೆ ಗಂಟೆ ಹಾಕ್ತೀನಿ ಅಂತ ಶಬರಿಮಲೆಗೆ ಹೋದಾಗ ಕೈ ಮುಕ್ಕೊಂಡಿದ್ದೆ, ಪಾಸ್ ಆದೆ. ಸೊ 6 ವರ್ಷಗಳ ನಂತರ ಗಂಟೆ ಸ್ವಾಮಿಗೆ ಗಂಟೆ ಹಾಕೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಈ ಸತಿ ಮನೆಯೆಲ್ಲ ಬಿಡಿಸ್ಕೊಂಡ್ಬಂದು ಎಲ್ಲ ಸ್ವಾಮಿಗಳಿಗೂ ಇಳುಮುಡಿ ಕಟ್ಟಿ ಮಾಡೋ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಲೇಟ್ ಆಯಿತು. ಯಾವ ವರ್ಷವೂ ಇಷ್ಟೊಂದು ಲೇಟ್ ಆಗಿರಲಿಲ್ಲ. ಇವಾಗ ಫೈನಲಾಗಿ 3 ಜನ ಸ್ವಾಮಿಗಳಿದ್ದಾರೆ. ಇಬ್ಬರು ನಮ್ಮ ಅಣ್ಣ ಸ್ವಾಮಿ ಮತ್ತು ಒಬ್ಬರು ಯೋಗಿ ಅಣ್ಣ ಸ್ವಾಮಿ. ಇನ್ನು 3 ಜನ ಸ್ವಾಮಿಗಳಿಗೆ ಇಳುಮುಡಿ ಕಟ್ಟರೆ ಇಳುಮುಡಿ ಕಟ್ಟೋ ಕಾರ್ಯ ಮುಗಿಯುತ್ತೆ. ಇವಾಗ ಇಲ್ಲಿ ಮಹೇಶಣ್ಣ ಸ್ವಾಮಿಯವರು ಪಂಚಾಮೃತ ಮಾಡೋದಕ್ಕೆ ಎಲ್ಲ ಹಣ್ಣುಗಳನ್ನ ಕಟ್ ಮಾಡಿ ಮಿಕ್ಸ್ ಮಾಡ್ಕೊತವ್ರೆ. ಇವಾಗ ಗುರುಸ್ವಾಮಿ ಆಗಿರೋ ನಮ್ಮ ಅಣ್ಣವ್ರದ್ದು ಇಡುಮುಡಿ ಕಟ್ಟೋದಕ್ಕೆ ಶುರು ಮಾಡೋರೆ. ಮತ್ತು ಇವಾಗ ನಮ್ಮ ಹರೀಶ್ ಅಣ್ಣವರು ಒಂದು ದೊಡ್ಡದಾಗಿರೋ ಹೂವಿನಾರ ಹಾಕ್ತವ್ರೆ. ನಮ್ಮ ಅಣ್ಣವರು 18 ವರ್ಷ ಆಗಿದೆ ಮಾಲೆ ಹಾಕಿ ಈ ಸತಿ ಸೇರಿಸ್ಕೊಂಡು. ಸೊ ಅದಕ್ಕೆ ನನ್ನ ಕಡೆಯಿಂದ ಮತ್ತು ನಮ್ಮ ಹರೀಶ್ ಅಣ್ಣವ್ರ ಕಡೆಯಿಂದ 2 ದೊಡ್ಡದಾಗಿರೋ ಹೂವಿನಾರ ತಂದು ಹಾಕಿದ್ದೀವಿ. 18 ವರ್ಷ ಕಂಟಿನ್ಯೂಸ್ ಆಗಿ ಮಾಲೆ ಹಾಕಿ ಗುರುಸ್ವಾಮಿ ಆಗಿರೋದಕ್ಕೆ ಬಾಯಲ್ಲಿ ಹೇಳೋದಷ್ಟು ಈಸಿ ಅಲ್ಲ. 18 ವರ್ಷ ಮಾಲೆ ಹಾಕೋದು ಲೈಫಲ್ಲಿ ಎಷ್ಟೊಂದು ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಬರುತ್ತೆ. ಬಟ್ ಅವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಶಬರಿಮಲೆ ಯಾತ್ರೆಗೆ ಅಂತಲೇ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಎಷ್ಟೇ ಕಷ್ಟ ಇದ್ರೂ ಹೋಗ್ತೀವಲ್ಲ. ಸೊ ನಾಟ್ ಈಸಿ. ಮತ್ತು ಲಾಸ್ಟಲ್ಲಿ ಗುರುಸ್ವಾಮಿಗಳ್ದು ಇಡುಮುಡಿ ಕಟ್ತವ್ರೆ ಅಂದಾಗ ಇಡೀ ಫುಲ್ಲು ರಶ್ ಆಗಿಬಿಡುತ್ತೆ. ಏನಕ್ಕಂದರೆ ಗುರುಸ್ವಾಮಿಗಳಿಗೆ ಪ್ರತಿಯೊಬ್ಬ ಸ್ವಾಮಿನೂ ಬಂದು ಅಕ್ಕಿ ಹಾಕಬೇಕಾಗುತ್ತೆ, ಅಕ್ಕಿ ಕಾಳು. ಮತ್ತು ಬೇರೆ ಸ್ವಾಮಿಗಳಿಗೆ ಅಂತ ಬಂದಿರೋ ಸ್ವಾಮಿಗಳು ಕೂಡ ಗುರುಸ್ವಾಮಿಗಳಿಗೆ ಅಕ್ಕಿ ಕಾಳು ಮತ್ತು ತುಪ್ಪದ ಕೈ ಎಲ್ಲ ತುಂಬಿಸ್ಬೋದು. ಸೊ ಅದಕ್ಕೆ ಲಾಸ್ಟಲ್ಲಿ ಗುರುಸ್ವಾಮಿಗಳಿಗೆ ಇಡುಮುಡಿ ಕಟ್ಟಾಗ ಫುಲ್ ರಶ್ ಆಗೋಗ್ಬಿಡುತ್ತೆ. ಇವಾಗ ಲಾಸ್ಟಲ್ಲಿ ಯೋಗಿಯಣ್ಣ ಸ್ವಾಮಿಯೊಬ್ಬರು ಇದ್ದಾರೆ. ಅವ್ರದ್ದೊಂದು ಇಡುಮುಡಿ ಕಟ್ಟಿದ್ರೆ ಮುಗ್ದೇ ಹೋಗುತ್ತೆ ಇಡುಮುಡಿ ಕಟ್ಟೋ ಕಾರ್ಯ. ಮಲಗಿದ್ದಿದ್ದು ನಮ್ಮ ಅಣ್ಣ ಮಗಳನ್ನ ಎತ್ಕೊಂಬಂದು ಅವಳ ಕೈಯಿಂದ ಅಕ್ಕಿ ಕಾಳನ್ನ ಹಾಕ್ಸೋಕ್ಕೆ ಟ್ರೈ ಮಾಡ್ತವ್ರೆ. ಬಟ್ ಅವಳಿಗೆ ನಿದ್ದೆಗಣ್ಣಲ್ಲಿ ಏನು ಮಾಡ್ತವ್ರೆ ಏನು ಮಾಡಿಸ್ತವ್ರೆ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವಾಗ ಎಲ್ಲ ಸ್ವಾಮಿಗಳ್ದು ಇಡುಮುಡಿ ಕಟ್ಟಿದ್ದಾಯಿತು.
ಇವಾಗ ಗುರುಸ್ವಾಮಿ ಆಗಿರೋ ಯೋಗಿ ಅಣ್ಣ ಸ್ವಾಮಿಯವ್ರದ್ದು ಇಡುಮುಡಿ ಕಟ್ಟೋ ಕಾರ್ಯ ಇವಾಗ ಶುರು ಮಾಡ್ತಿದ್ದಾರೆ. ಇವಾಗ ಈ ಸ್ವಾಮಿಗೂ ಕೂಡ ಸೇಮ್ ಎಲ್ಲ ಸ್ವಾಮಿಗಳು ಬಂದು ಅಕ್ಕಿ ಕಾಳು ಇಷ್ಟ ಆದರೆ ತುಪ್ಪದ ಕಾಯಿ ಹಾಕಿಸ್ಬೋದು. ಮತ್ತು ಬೇರೆ ಸ್ವಾಮಿಗಳಿಗೆ ಬಂದಿರೋ ಸ್ವಾಮಿಗಳು ಕೂಡ ಅಕ್ಕಿ ಕಾಳು ತುಪ್ಪದ ಕಾಯಿ ಎಲ್ಲ ಹಾಕಿಸ್ಬೋದು. ನೋಡ್ರಿ, ಎಲ್ಲ ಸ್ವಾಮಿಗಳು ಬೇರೆ ಬೇರೆ ಸ್ವಾಮಿಗಳೆಲ್ಲ ಹಾಕ್ತಿದ್ದಾರೆ. ಇಡುಮುಡಿ ಕಟ್ಟಿರೋ ಅಷ್ಟು ಸ್ವಾಮಿಗಳ ಇಡುಮುಡಿನ ದೇವಸ್ಥಾನ ಮುಂದೆ ಇಟ್ಟು ಇದನ್ನು ಇನ್ನೂ ಒಂದು ಸತಿ ಪೂಜೆ ಮಾಡಿ ಅದಾದಮೇಲೆ ಯಾರ್ಯಾರ್ದು ಯಾವ್ಯಾವ ಇಡುಮುಡಿ ಬ್ಯಾಗ್ ಇದೆಯೋ ಅದನ್ನು ಆ ಸ್ವಾಮಿಗಳಿಗೆ ಒರೆಸ್ತಾರೆ. ಇವಾಗ ಇಲ್ಲಿ ನಾವು ಓಂನ ಬಿಡಿಸ್ತಾ ಇದ್ದೀವಿ. ಇದನ್ನು ಬಿಡಿಸಿ ಇದ್ರ ಮೇಲೆ ಏನು ಮಾರ್ಕ್ ಮಾಡಿದ್ದೀವೋ ಓಮಿಂದು ಅದ್ರ ಮೇಲೆ ಕರ್ಪೂರನ ಹಚ್ಚಿ ಅದಾದಮೇಲೆ ಬೆಂಕಿ ಹಚ್ಚುತ್ತೀವಿ. ಇದು ಓಮ್ ಏನಕ್ಕೆ ಬಿಡಿಸ್ತೀವಿ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಓಮು ಹಿಂದೂ ಧರ್ಮದ ಗುರುತು, ಇನ್ನೊಂದು ಕಾಲದಿಂದಲೂ ಓಂನ ಬಿಡಿಸಿ ಆ ಗುರುತಿನ ಮೇಲೆ ಕರ್ಪೂರನ ಇಟ್ಟು ಅದನ್ನು ಬೆಂಕಿ ಹಚ್ಚಿ ಅದ್ರ ಸುತ್ತಲೂ 3-4 ರೌಂಡ್ ಹಾಕಿ ಅದಾದಮೇಲೆ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೋಗೋದು. ಸೊ ಅವಾಗಲಿಂದ ಏನು ರೂಲ್ಸ್ ಮಾಡಿದ್ದೀವೋ ಅದೇ ರೂಲ್ಸ್ನ ಇವಾಗಲೂ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ನನಗೆ ಗೊತ್ತಿರೋದು ಮತ್ತು ಇದೇ ಅಂತ ನಾನು ತಿಳ್ಕೊಂಡಿರೋದು. ಇವಾಗ ಎಲ್ಲರೂ ಸೇರ್ಕೊಂಡು ಓಂ ಗುರುತಿನ ಮೇಲೆ ಕರ್ಪೂರನ ಇಟ್ಕೊಂಬರ್ತವ್ರೆ. ಇದು ಸ್ವಾಮಿಗಳು ಮಾಡ್ಬೋದು ಮತ್ತು ಬೇರೆ ಮಾಲೆ ಹಾಕದೇ ಇರೋರು ಕೂಡ ಮಾಡ್ಬೋದು. ಇವಾಗ ಯೋಗಿ ಅಣ್ಣ ಸ್ವಾಮಿಯವರು ಅಲ್ಲಿ ಪಡಿ ಪೂಜೆ ಮಾಡ್ತವ್ರೆ. ಪಡಿ ತಾವು ಕರ್ಪೂರ ಹಚ್ಚೋದು ಶೂಟ್ ಮಾಡಿ ಹೋಗು ಅಂತ ಹೇಳ್ತವ್ರೆ. ನಾನು ಮರ್ತೇ ಹೋಗಿದ್ದೆ ಅದು. ಸೊ ಅದಕ್ಕೆ ಇವಾಗ ಪಡಿ ಪೂಜೆ ತೋರಿಸ್ತೀನಿ, ಬನ್ನಿ. ಒಳ್ಳೆ ಟೈಮಲ್ಲಿ ಇವತ್ತು ಊರಲ್ಲಿ ಕರೆಂಟ್ ತೆಗ್ದವ್ರೆ. ಬಟ್ ನನಗೇನು ಪ್ರಾಬ್ಲಮ್ ಇಲ್ಲ. ಕರೆಂಟ್ ಇಲ್ಲ ಅಂದರೂ ಮಂಗಳಾರತಿಲಿ ಹಾಕಿರೋ ಕರ್ಪೂರದ್ದು ಬೆಳಕಿಂದನೇ ಚೆನ್ನಾಗಿ ಕಾಣುತ್ತೆ ನನ್ನ ಕ್ಯಾಮ್ರದಲ್ಲಿ. ಸೊ ತೋರಿಸ್ತೀನಿ ಬನ್ನಿ. 18 ಮೆಟ್ಟಿಲು ಏನಿರುತ್ತೋ ಅದನ್ನು ಪಡಿ ಅಂತ ಕರೀತಾರೆ. ಇವಾಗ ಆ 18 ಮೆಟ್ಟಿಲಿಗೆ ಪೂಜೆ ಮಾಡ್ತಾರೋದು, ಅಂದರೆ ಪಡಿ ಪೂಜೆ ಹೆಂಗೆ ಮಾಡ್ತಾರೆ ಅಂತ ನೋಡಿ. ಮೆಟ್ಟಿಲು ಶರಣಂದೆ ಅಯ್ಯಪ್ಪ, ಅಯ್ಯನೇ ಪುನ್ನಯ್ಯಪ್ಪ. 4ನೇ ಮೆಟ್ಟಿಲು ಶರಣಂದೆ ಅಯ್ಯನೇ ಪುನ್ನಯ್ಯಪ್ಪ. 5ನೇ ಮೆಟ್ಟಿಲು ಶರಣಂದೆ ಅಯ್ಯಪ್ಪ. ಗೊತ್ತಿಲ್ಲದೆ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಕೊರೆದು ಕಾಪಾಡಬೇಕು. ಸತ್ಯವಾದ 18 ಮೆಟ್ಟಿಲ ದೇವ ಓಂ ಶ್ರೀ ಹರಿಹರ ಸುತ ಆನಂದ ಚಿತ್ತನಯ್ಯನಯ್ಯಪ್ಪ. ಇವಾಗ ಎಲ್ಲ ತರಹದ ಹಣ್ಣುಗಳನ್ನು ಹಾಕಿ ತುಪ್ಪ ಎಲ್ಲ ಹಾಕಿ ಮಾಡಿರೋ ಪಂಚಾಮೃತನ ಪ್ರಸಾದವಾಗಿ ಕೊಡ್ತಿದ್ದಾರೆ ನೋಡಿ. ಇವಾಗ ನಮ್ಮೂರಿನ ದೇವಸ್ಥಾನ ಮತ್ತು ಇಡುಮುಡಿ ಬ್ಯಾಗಿಗೆ ಎಲ್ಲದಕ್ಕೂ ಪೂಜೆ ಮಾಡಿ ಎಲ್ಲ ಸ್ವಾಮಿಗಳಿಗೂ ಅವರವರ ಇಡುಮುಡಿ ಬ್ಯಾಗನ್ನು ಒರೆಸ್ತಾರೆ. ಇವಾಗ ಎಲ್ಲ ಸ್ವಾಮಿಗಳು ತಮ್ಮ ತಮ್ಮ ಇಡುಮುಡಿನ ತಲೆ ಮೇಲೆ ಹೊತ್ಕೊಂಡು ಬಸ್ಸಿಗೆ ಪ್ರದಕ್ಷಿಣೆ ಹಾಕ್ತವ್ರೆ. ಪೂಜೆನ ಮಾಡ್ಕೊಂಡು ಎಲ್ಲ ಸ್ವಾಮಿಗಳು ಪೂಜೆನ ಮಾಡ್ಕೊಂಡು ಬಸ್ಸಿಗೆ ಪ್ರದಕ್ಷಿಣೆ ಹಾಕಿದ ಮೇಲೆ ಅವರ ಇಡುಮುಡಿನ ಇಳಿಸಿ ಬಸ್ಸಿನ ಟಾಪ್ ಮೇಲೆ ಇಟ್ಟು ಬಂದು ಇವಾಗ
ಹೋಮ್ಗೆ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾರೆ. ಇವಾಗ ಸ್ವಾಮಿಗಳೆಲ್ಲ ಸೇರ್ಕೊಂಡು ಬಸ್ಸಿಗೆ ಹೂವಿನ ಹಾರ ಕಟ್ಟೋದಕ್ಕೆ ಸಾಹಸ ಮಾಡ್ತವ್ರೆ ನೋಡಿ. ಇವಾಗ ಹೋಮ್ ಮೇಲೆ ಇಟ್ಟಿದ್ದ ಕರ್ಪೂರನ ಇವಾಗ ಸ್ವಾಮಿಗಳು ಮತ್ತೆ ಮಾಲೆ ಹಾಕ್ದಿರೋರು ಎಲ್ಲರೂ ಸೇರ್ಕೊಂಡು ಹಚ್ಚುತ್ತವ್ರೆ. ಸ್ವಾಮಿ ದಿನಕ ತೋಂ ತೋಂ ಅಯ್ಯಪ್ಪ ದಿನಕ ತೋಂ ತೋಂ ಅಯ್ಯಪ್ಪ ದಿನಕ ತೋಂ ತೋಂ ಸ್ವಾಮಿ ದಿನಕ ತೋಂ ತೋಂ ಕಟ್ಟಂ ಕಟ್ಟು ತಿರುಮಡಿ ಕಟ್ಟು ಕಟ್ಟಂ ಕಟ್ಟು ತಿರುಮಡಿ ಕಟ್ಟು ಸ್ವಾಮಿಗೆ ಕಟ್ಟು ಸ್ವಾಮಿ ಕಟ್ಟು ಸ್ವಾಮಿ ಕಟ್ಟು ಅಯ್ಯಪ್ಪ ಕಟ್ಟು ಅಯ್ಯಪ್ಪ ಕಟ್ಟು ಸ್ವಾಮಿ ಕಟ್ಟು ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಅಲ್ಲಿರೋ ಜನಗಳ ಮಧ್ಯೆ ನಿಂತ್ಕೊಂಡು ಓಮ್ನ ಕ್ಲಿಯರಾಗಿ ಶೂಟ್ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅಲ್ಲಿ ಸ್ವಾಮಿಗಳೆಲ್ಲ ರೌಂಡ್ ಹಾಕಿ ಪೂಜೆ ಮಾಡ್ತಿದ್ರು ಮತ್ತು ಆ ಕಡೆ ಈ ಕಡೆ ಜನ ಎಲ್ಲ ನಮ್ಮ ಥರನೇ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ರು. ಸೊ ಅದಕ್ಕೆ ಕ್ಲಿಯರ್ ಕಟ್ಟಾಗಿ ತೋರ್ಸೋಕೆ ಆಗ್ತಾಯಿಲ್ಲ ಅಂತ ಇಲ್ಲಿ ಬಂದೆ. ಬಟ್ ಇಲ್ಲಿಂದ ಕೂಡ ಓಮ್ ಒಂದು ಸ್ವಲ್ಪನೂ ಕಾಣ್ತಾ ಇಲ್ಲ. ಮದರೆಯಲ್ಲಿ ಇರುವವಳು ನೀನಮ್ಮ, ಮೀನಾಕ್ಷಿ ಎಂಬ ಹೆಸರು ನಿನ್ನದಮ್ಮ. ಕರ್ಪೂರ ಭಾರತೀಯ ಕಾಳಿಯಮ್ಮ, ನೀ ಅರ್ಶನದ ಗೌರಿಯಮ್ಮ. ಕರ್ಪೂರ ಭಾರತೀಯ ಕಾಳಿಯಮ್ಮ, ನೀ ಅರ್ಶನದ ಗೌರಿಯಮ್ಮ. ಕರ್ಪೂರ 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 ಭಾರತೀಯ ಕಾಳಿಯಮ್ಮ, ನೀ ಅರ್ಶನದ ಕುಂಕುಮದ ಗೌರಿಯಮ್ಮ. ಇವಾಗ ಬಸ್ಸಿಗೆ ಪುಲ್ಲಿಯಣ್ಣ ಸ್ವಾಮಿಯವರು ಕುಂಬಳಕಾಯಿಯಿಂದ ನೀವ್ದು ಕುಂಬಳಕಾಯಿ ಹೊಡಿತವ್ರೆ. ಇವಾಗ ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೋಗ್ಬೇಕಾದ್ರೆ ಏನೇನು ಮಾಡಬೇಕಿತ್ತೋ ಎಲ್ಲ ಕಾರ್ಯಗಳ್ನು ಎಲ್ಲ ಸ್ವಾಮಿಗಳು ಅಚ್ಚುಕಟ್ಟಾಗಿ ಮಾಡಿ ಫೈನಲಿ ಇವಾಗ ಎಲ್ಲ ಸ್ವಾಮಿಗಳು ಬಸ್ ಹತ್ತಿದ್ದಾರೆ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೋಗೋಕ್ಕೆ. ತಲೆ ಮೇಲೆ ನಿನ್ನ ಇರುಮುಡಿಯೂ ಇರಲು, ಮನದಲ್ಲಿ ನೋಡೋ ಆಸೆ ತುಂಬಿರಲು. ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು. ಸೊ ಇವಾಗ ಫೈನಲಿ ಎಲ್ಲ ಸ್ವಾಮಿಗಳು ಶಬರಿಮಲೆ ಯಾತ್ರೆಗೆ ಹೋಗ್ತಿದ್ದಾರೆ. ಹ್ಯಾಪಿ ಜರ್ನಿ ಟು ಆಲ್ ಸ್ವಾಮೀಸ್. ಸೇಫ್ಟಿಯಾಗಿ ಮತ್ತೆ ರಿಟರ್ನ್ ಬನ್ನಿ. ಎಲ್ಲ ಸ್ವಾಮಿಗಳಿಗೂ ಅಯ್ಯಪ್ಪ ಸ್ವಾಮಿ ದರ್ಶನ ಚೆನ್ನಾಗಾಗಲಿ. ಆ್ಯಂಡ್ thank you for watching this video to all.